ಜ್ಯೋತಿಷ್ಯ ನಂಬುವವರಿಗಾಗಿ ಜಾತಕದಲ್ಲಿ ಕಾಲ ಸರ್ಪ ದೋಷ ಎಂಬುದು ಕಾಣಿಸಿದಾಗ ಅನೇಕರಿಗೆ ಈ ದೋಷದ ಬಗ್ಗೆ ಭಯ ಹುಟ್ಟಿಸುವುದಂತೂ ಸತ್ಯ. ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲಾ ಗ್ರಹಗಳು ಇದ್ದರೆ ಅದಕ್ಕೆ ಕಾಲ ಸರ್ಪ ದೋಷವೆಂದು ಹೇಳಲಾಗುತ್ತದೆ. ಆದರೆ ರಾಹು ಆಗಲಿ ಕೇತುವಾಗಲಿ ಯಾವ ಭಾವಗಳಲ್ಲಿ ಅಂದರೆ ಮನೆಗಳಲ್ಲಿ ಇರುತ್ತಾರೆ ಅದನ್ನು ಗುರುತಿಸಿ ಹೇಳಬೇಕಾಗುತ್ತದೆ. ರಾಹುವಿನ ದೃಷ್ಟಿ ಎಷ್ಟು ದಿನ ಇರುತ್ತದೆ, ದಶಾಕಾಲದಲ್ಲಿ ಎಷ್ಟು ವರ್ಷಗಳ ಕಾಲ ಅದರ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರ ಜೊತೆಗೆ ಕಾಲ ಸರ್ಪ ದೋಷ ಒಂದೇ ಅಲ್ಲ, ರಾಹುಕೇತುಗಳು ಕೂಡ ಕಾಲ ಸರ್ಪ ಯೋಗವನ್ನು ನೀಡುತ್ತಾರೆ. ಇದರ ಭಯದಲ್ಲಿಯೇ ಮಾನಸಿಕ ಅಸಮತೋಲನ ಕಳೆದುಕೊಳ್ಳುವವರು ಇದ್ದಾರೆ. ತಮಗೆ ಜೀವನದಲ್ಲಿ ಏನೇ ನಡೆದರೂ ಈ ಕಾಲ ಸರ್ಪದೋಷದಿಂದಲೇ ನಡೆಯುತ್ತದೆ ಎಂಬುವ ಭ್ರಮೆಯಲ್ಲಿ ಇರುವವರುಂಟು. ಹೇಗೆ ದೋಷವಿದೆಯೋ ಹಾಗೆಯೇ ಅದಕ್ಕಾಗಿ ಪರಿಹಾರಗಳೂ ಉಂಟು. ಅದನ್ನು ಕಂಡು ಹಿಡಿದು ಸರಿಯಾದ ಸಮಯದಲ್ಲಿ ನಾಗಪೂಜೆ ಶಾಂತಿ ಮಾಡಿಸಿಕೊಂಡರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಪರಿಹಾರವಾಗುತ್ತದೆ. 75 ಭಾಗ ಜ್ಯೋತಿಷ್ಯ, 25 ಭಾಗ ಪೂರ್ವ ಪುಣ್ಯ ಕರ್ಮಾನುಸಾರ ಜೀವನದಲ್ಲಿ ನಡೆಯುತ್ತದೆ. ಒಳ್ಳೆಯ ದಾರಿ ತೋರಿಸಬಹುದು, ವಿಧಿ ಬದಲಾಯಿಸಲಾಗುವುದಿಲ್ಲ. ಯಾವ ಲಗ್ನದಿಂದ ಎಷ್ಟನೇ ಸ್ಥಾನದಲ್ಲಿದೆ ಎಂಬುದನ್ನು ಗುರುತಿಸಿ ಇವುಗಳನ್ನು ಹೇಳಬೇಕಾಗುತ್ತದೆ. ಇವೆಲ್ಲ ಗ್ರಹಗಳು ರಾಹುಕೇತುಗಳ ನಡುವೆ ಸಿಕ್ಕಿಕೊಂಡಾಗ ಅದಕ್ಕೆ ಉದಿತ ಕಾಲ ಸರ್ಪದೋಷವೆಂದು ಅಥವಾ ಯೋಗವೆಂದು ಕೂಡ ಹೇಳಬಹುದು. ಅನುದಿತ ಕಾಲ ಸರ್ಪಯೋಗ ಎಂದರೆ ಎಲ್ಲಾ ಗ್ರಹಗಳ ನಡುವೆ ರಾಹುಕೇತುಗಳು ಇದ್ದರೆ ಸೂರ್ಯರಾಧನೆ, ದುರ್ಗಾಪೂಜೆ, ಈಶ್ವರನಿಗೆ ಅಭಿಷೇಕ, ನಾಗರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಗಣಪತಿ ಆರಾಧನೆ, ಒಂದಿಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ.